ಆಗ್ನೇಯ ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ಈ ಶಶಿ ಕುಂಟೆ ಹುಲಿಕಂಠೇಮಠ್ ಯಾರು? ಕಾಂಗ್ರೆಸ್ ಲೀಡರ್ ಶಶಿ ಕುಂಟೇಮಠ್ ಹಿನ್ನೆಲೆ ಏನು ಅಂತ ಗೊತ್ತಾಗಿದ್ಯಾ? ತುಮಕೂರು ಜಿಲ್ಲೆಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಈ ಶಶಿ ಹುಲಿಕುಂಟೇಮಠ್ ಅವರು. ಕಾಂಗ್ರೆಸ್ ಲೀಡರ್ ಶಶಿ ಹುಲಿಕುಂಟೇಮಠ್ ಹಿನ್ನೆಲೆ ಏನಾದ್ರು ಗೊತ್ತಾ? ತುಮಕೂರು ಜಿಲ್ಲೆ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶಶಿ ಹುಲಿಕುಂಟೇಮಠ್ ವೀರಶೈವ ಲಿಂಗಾಯತ ಮಹಾಸಭಾ ತುಮಕೂರು ಘಟಕದ ಉಪಾಧ್ಯಕ್ಷರು ಹೌದು. ತುಮಕೂರು ಸಿಟಿ ಎಂಎಲ್ಎಯ ಟಿಕೆಟ್ ಬಯಸಿದ್ರು ಶಶಿ ಹುಲಿಕುಂಟೆ. 2023ರ ಎಲೆಕ್ಷನ್ ವೇಳೆ ಅರೆಸ್ಟ್ ಆಗಿದ್ರು ಶಶಿ ಹುಲಿಕುಂಟೇಮಠ್. ತುಮಕೂರು ಪಿಎಸ್ಐಗೆ ಆವಾಜ್ ಹಾಕಿ ಲಾಕ್ ಆಗಿದ್ರು ಶಶಿ ಹುಲಿಕುಂಟೆ. ನಾನು ಯಾರೆಂದು ಗೊತ್ತಿಲ್ಲ, ನಮ್ಮ ಹುಡುಗರನ್ನ ಬೀಟ್ ಮಾಡಿ, ಹೀಗಂತ ಪಿಎಸ್ಐಗೆ ಆವಾಜ್ ಹಾಕಿದ್ದ ಕೈ ಮುಖಂಡ ಶಶಿ ಹುಲಿಕುಂಟೆ. ನಮ್ಮ ಹುಡುಗರನ್ನ ಬಿಟ್ಟುಬಿಡಿ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಠಾಣೆ ಸಿಬ್ಬಂದಿ ಜೊತೆಯಲ್ಲಿ ಮಾತಿನ ಚಕಮಕಿ ಆಗಿತ್ತು. ಶಶಿ ಹುಲಿಕುಂಟೆಯನ್ನ ಬಂಧಿಸಿದ್ರು ತುಮಕೂರು ತಿಲಕ್ ಪಾರ್ಕ್ ಪೊಲೀಸರು. ಗಾಂಧಿನಗರದಲ್ಲಿ ಪೇ ಎಂಎಲ್ಎಯ ಪೋಸ್ಟರ್ ಅಂಟಿಸಿದ್ರು ಶಶಿ ಬೆಂಬಲಿಗರು. ಪೋಸ್ಟರ್ ಅಂಟಿಸಿದವರನ್ನ ವಶಕ್ಕೆ ಪಡೆದಿದ್ದಂತಹ ತುಮಕೂರು ಪೊಲೀಸರು. ಇಷ್ಟಕ್ಕೆ ಸಿಟ್ಟಿಗೆದ್ದು ಪೊಲೀಸರಿಗೆ ಆವಾಜ್ ಹಾಕಿದ್ರು ಶಶಿ ಹುಲಿಕುಂಟೆ. 3 ತಿಂಗಳ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೋಡ್ಕೊಳ್ತೇನೆ ಅಂತ ಆವಾಜ್ ಹಾಕಿದ್ರು. ನೋಡಿ, ಪೊಲೀಸರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ರು ಶಶಿ ಹುಲಿಕುಂಟೇಮಠ್ ಅವರು. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನಮ್ಮ ಹುಡುಗರನ್ನ ಬಿಟ್ಬಿಡಿ ಅಂತ ಪಿಎಸ್ಐಗೆ ಆವಾಜ್ ಹಾಕಿದ್ರು. ಕಾಂಗ್ರೆಸ್ ಮುಖಂಡ ಅಂತ ಹೇಳ್ಕೋತಾರೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಹೇಗೆ ಮಾತನಾಡಬೇಕು, ಹೇಗೆ ವರ್ತಿಸಬೇಕು ಅಂತ ಗೊತ್ತಿಲ್ಲ. ಪೊಲೀಸರ ಜೊತೆಗೆ ಆವಾಜ್ ಹಾಕಿಕೊಂಡು ನಮ್ಮ ಹುಡುಗರನ್ನ ಬಿಟ್ಬಿಡಿ ಅಂತ ಬೆದರಿಕೆ ಹಾಕಿದ್ದಾರೆ. 3 ತಿಂಗಳಾದ್ಮೇಲೆ ನಮ್ಮ ಸರ್ಕಾರ ಬರುತ್ತಲ್ಲ, ಅವಾಗ ನೋಡ್ಕೊಳ್ತೀನಿ ಅಂತ. ತುಮಕೂರು ಜಿಲ್ಲೆ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಈ ಶಶಿ ಹುಲಿಕುಂಟೇಮಠ್ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರು ಆಗಿದ್ರು ಆ ಜಿಲ್ಲೆಯಲ್ಲಿ. ಎಂಎಲ್ಎ ಟಿಕೆಟ್ ಬಯಸಿದ್ರು. ಇದೀಗ ತುಮಕೂರು ಪಿಎಸ್ಐಗೆ ಆವಾಜ್ ಹಾಕಿ ನಮ್ಮ ಹುಡುಗರನ್ನ ಬಿಟ್ಬಿಡಿ, ಠಾಣೆ ಸಿಬ್ಬಂದಿ ಜೊತೆಗೂ ಭಾರಿ ಅವಾಚ್ಯ ಶಬ್ದಗಳಿಂದ ನಡೆದುಕೊಂಡಿದ್ದಾರೆ, ಮಾತನಾಡಿದ್ದಾರೆ, ಬೈದಿದ್ದಾರೆ. ಪೋಸ್ಟರ್ ಅಂಟಿಸಿದವರನ್ನ ವಶಕ್ಕೆ ಪಡೆದಿದ್ದಂತಹ ತುಮಕೂರು ಪೊಲೀಸರು ಅಷ್ಟಕ್ಕೆ ಸಿಟ್ಟಿಗೆದ್ದು ನಮ್ಮ ಹುಡುಗರನ್ನ ಬಿಟ್ಬಿಡಿ, ನಾನು ಯಾರು ಅಂದ್ರೆ ನಿಮಗೆ ಗೊತ್ತಿಲ್ಲ, ನಾನೊಂದು ಕೈ ನೋಡ್ಕೋತೀನಿ ಅನ್ನೋ ಥರದಲ್ಲಿ ಆವಾಜ್ ಹಾಕಿದ್ದಾರೆ. ಆಗ್ನೇಯ ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ಈ ಶಶಿ ಹುಲಿಕುಂಟೇಮಠ್ ಅವರು. 3 ತಿಂಗಳ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೋಡ್ಕೊಳ್ತೇನೆ, ಹೀಗಂತ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಶಶಿ ಹುಲಿಕುಂಟೇಮಠ್. ಆಗ್ನೇಯ ಪದವೀಧರ ಕ್ಷೇತ್ರದ ಕೈ ಅಭ್ಯರ್ಥಿ ಶಶಿ ಹುಲಿಕುಂಟೇಮಠ್ ಯಾರು ಅನ್ನೋ ಹಿನ್ನೆಲೆಯನ್ನ ತಗೊಂಡ್ರೆ, ತುಮಕೂರು ಜಿಲ್ಲೆಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಈ ಶಶಿ ಹುಲಿಕುಂಟೇಮಠ್ ವೀರಶೈವ ಲಿಂಗಾಯತ ಮಹಾಸಭಾದ ತುಮಕೂರು ಘಟಕದ ಉಪಾಧ್ಯಕ್ಷರು ಕೂಡ ಇವರಾಗಿದ್ರು. ತುಮಕೂರು ಸಿಟಿ ಎಂಎಲ್ಎ ಆಗಬೇಕು ಅಂತ ಟಿಕೆಟ್ ಕೂಡ ಬಯಸಿದ್ರು ಶಶಿ ಹುಲಿಕುಂಟೇಮಠ್. 2023ರ ಎಲೆಕ್ಷನ್ ವೇಳೆ ಅರೆಸ್ಟ್ ಆಗಿದ್ರು. ತುಮಕೂರು ಪಿಎಸ್ಐಗೆ ಆವಾಜ್ ಹಾಕಿ ಲಾಕ್ ಆಗಿದ್ರು. ಆ ಟೈಮ್ನಲ್ಲಿ ನಾನು ಯಾರಂತೂ ನಿಮಗೆ ಗೊತ್ತಿಲ್ಲ, ನಮ್ಮ ಹುಡುಗರನ್ನ ಬಿಟ್ಬಿಡಿ ಅಂತ ಆವಾಜ್ ಹಾಕಿದ್ರು. ಪಿಎಸ್ಐಗೆ ಆವಾಜ್ ಹಾಕಿದ್ದ ಕೈ ಮುಖಂಡ ಈ ಶಶಿ ಹುಲಿಕುಂಟೇಮಠ್ ಪೊಲೀಸರಿಗೆ ಆವಾಜ್ ಹಾಕೋದಲ್ಲದೆ ಠಾಣೆಯಲ್ಲಿರುವಂತಹ ಸಿಬ್ಬಂದಿ ಜೊತೆಗೂ ಅವಾಚ್ಯ ಪದಗಳಿಂದ ಬೈದು ನಿಂದಿಸಿ ಪದ ಬಳಕೆ ಮಾಡಿ ಗಲಾಟೆ ಮಾಡಿಕೊಂಡಿದ್ರು. ಶಶಿ ಹುಲಿಕುಂಟೇಮಠ್ನ ಬಂಧಿಸಿದ್ರು. ಆ ಟೈಮ್ನಲ್ಲಿ ತುಮಕೂರು ಪೊಲೀಸರು, ತಿಲಕ್ ಪಾರ್ಕ್ ಪೊಲೀಸರು ಬಂಧನ ಮಾಡಿದ್ರು. ಗಾಂಧಿನಗರದಲ್ಲಿ ಪೇ ಎಂಎಲ್ಎ ಪೋಸ್ಟರ್ ಅಂಟಿಸಿದ್ರು ಶಶಿ ಹುಲಿಕುಂಟೆ ಬೆಂಬಲಿಗರು. ಪೋಸ್ಟರ್ ಅಂಟಿಸವರನ್ನ ವಶಕ್ಕೆ ಪಡೆದಿದ್ರು. ತದನಂತರ ಇಷ್ಟಕ್ಕೆ ಸಿಟ್ಟಿಗೆ ಬಂದಂತಹ ಈ ಮನುಷ್ಯ ಪೊಲೀಸರಿಗೆ ಆವಾಜ್ ಹಾಕಿ 3 ತಿಂಗಳು ಆದ್ಮೇಲೆ ನನ್ನ ಸರ್ಕಾರ ಬಂದ್ಮೇಲೆ ನೋಡ್ಕೊಳ್ತೇನೆ ಅಂತ ಪೊಲೀಸರಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ರು. ತುಮಕೂರು ಸಿಟಿ ಎಂಎಲ್ಎ ಆಗಬೇಕು ಅಂತ ಅಪೇಕ್ಷೆ ಉಳ್ಳವರಾಗಿದ್ರು. ಟಿಕೆಟ್ ಕೂಡ ಬಯಸಿದ್ರು. 2023ರ ಎಲೆಕ್ಷನ್ ವೇಳೆಗೆ ಅರೆಸ್ಟ್ ಆಗಿಬಿಟ್ರು. ಪಿಎಸ್ಐಗೆ ಆವಾಜ್ ಹಾಕಿ ಲಾಕ್ ಆಗಿದ್ರು ಈ ಶಶಿ ಹುಲಿಕುಂಟೇಮಠ್. ಪಿಎಸ್ಐಗೆ ಆವಾಜ್ ಹಾಕಿದಂತಹ ಈ ಕೈ ಮುಖಂಡ ಠಾಣೆ ಸಿಬ್ಬಂದಿ ಜೊತೆಗೂ ಭಾರಿ ಅವಾಚ್ಯ ಶಬ್ದಗಳನ್ನ ಪದ ಬಳಕೆ ಮಾಡಿ ಆಗ ಗಲಾಟೆ ಮಾಡಿಕೊಂಡಿದ್ರು.
ನಂತರ ಶಶಿ ಹುಲಿಕುಂಟೆಯನ್ನ ಬಂಧಿಸಿದ್ರು. ತುಮಕೂರು ತಿಲಕ್ ಪಾರ್ಕ್ ಪೊಲೀಸರು, ಗಾಂಧಿನಗರದ ಪೇ MLA ಪೋಸ್ಟರ್ ಅಂಟಿಸಿದಂಥ ಶಶಿ ಬೆಂಬಲಿಗರು ಪೋಸ್ಟರ್ ಅಂಟಿಸಿದವ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಅದಕ್ಕೆ ಅವರಿಗೆ ಸಿಟ್ಟಿಗೆ ಬಂದು ನಂತರ ಆವಾಜ್ ಹಾಕಿ, ಪೊಲೀಸರ ಮೇಲೆ ಆವಾಜ್ ಹಾಕಿ, PSI ಮೇಲೆ ಬೆದರಿಕೆ ಹಾಕಿ, 3 ತಿಂಗಳಾದ್ಮೇಲೆ ನಮ್ಮ ಸರ್ಕಾರ ಬರುತ್ತಲ್ಲ ಒಂದ್ ಕೈ ನೋಡ್ಕೊಳ್ತೀನಿ ನಿಮ್ಮನ್ನ ಅನ್ನೋ ಥರದಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ರು. ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, MLA ಒಂದು ಪದವಿ ಬೇಕು ಅಂತ ನಿರೀಕ್ಷೆ ಮಾಡೋರು, ಜನರನ್ನ ನಾಯಕರಾಗಿ ಇವರು ನೋಡಿಕೊಳ್ಬೇಕು, ರಾಜಕಾರಣಿಯಾಗಿ ಜನನಾಯಕರಾಗಿ ಜನರನ್ನ ಸಂಭಾಳಿಸುವಂತಹ ಮನುಷ್ಯ ಪೊಲೀಸರ ಜೊತೆಗೆ ಎಷ್ಟು ಸೌಜನ್ಯದಿಂದ ವರ್ತಿಸಬೇಕಾಗತ್ತೆ. ಆದ್ರೆ ಪೊಲೀಸರ ಮೇಲೆ ಆವಾಜ್ ಹಾಕಿ ತಮ್ಮ ಅಧಿಕಾರ ದರ್ಪದಲ್ಲಿ, ಎಲ್ಲಿದೆ ಅಧಿಕಾರ? ಇವರು ಮಾಜಿ ಅಂದ್ರೆ ಕಾಂಗ್ರೆಸ್ನಲ್ಲಿರುವಂತಹ ಅಭ್ಯರ್ಥಿ ತುಮಕೂರು ಜಿಲ್ಲೆಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ. ತುಮಕೂರು ಜಿಲ್ಲೆಯಲ್ಲಿ ಆ ಘಟಕದ ಮಾಜಿ ಅಧ್ಯಕ್ಷರಾಗಿದ್ರು ಕಾಂಗ್ರೆಸ್ಗೆ. ಅದಲ್ಲದೆ ತುಮಕೂರು ಘಟಕದ ಲಿಂಗಾಯತ ಮಹಾಸಭಾದ, ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಾಗಿದ್ರು. ಇಷ್ಟೆಲ್ಲ ಮಾಜಿ ಪದವಿಗಳನ್ನ, ಜವಾಬ್ದಾರಿಯುತ ಪದವಿಗಳನ್ನ ಇಟ್ಕೊಂಡು ನಂತರ ಒಂದು MLA ಪದವಿಗೆ ಬಂದು MLA ಆಗಬೇಕು ಅನ್ನುವಂಥ ಅಪೇಕ್ಷೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ಪೊಲೀಸರ ಜೊತೆಗೆ ಎಷ್ಟು ಸಂಯಮದಿಂದ, ಎಷ್ಟು ಸೌಜನ್ಯದಿಂದ, ಎಷ್ಟು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗತ್ತೆ. ಹೀಗೆಲ್ಲ ಆವಾಜ್ ಹಾಕಿ, ಅದು ಏಕೆ? ಶಶಿ ಬೆಂಬಲಿಗರು ಪೇ MLA ಪೋಸ್ಟರ್ ಅಂಟಿಸಿದ್ದಂಥ ಕಾರಣವಾಗಿ ಅವರನ್ನ ಪೊಲೀಸರು ಬಂಧನ ಮಾಡಿದ್ರೆ ನೀವೇನ್ರಿ ಬಂಧನ ಮಾಡೋದು ಅಂತ ಹೇಳಿ ಆವಾಜ್ ಹಾಕಿ, ನಮ್ಮ ಸರ್ಕಾರ ಬಂದ್ಮೇಲೆ ನಿಮ್ಮನ್ನು ಒಂದು ಕೈ ನೋಡ್ಕೋತೀನಿ, 3 ತಿಂಗಳ ನಂತರ ನಮ್ಮ ಸರ್ಕಾರ ಬಂದ್ಮೇಲೆ ನೋಡ್ಕೊಳ್ತೇನೆ ಅಂತೆಲ್ಲ ಹೀಗೆ ಬೆದರಿಕೆ ಹಾಕಿದ್ರು ಶಶಿ ಹುಲಿಕುಂಟೆಮಠ್. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಹೇಳಿ, ಏನಿ ಶಶಿ ಹುಲಿಕುಂಟೆಮಠ್ ಅವರ ರಂಪಾಟ? ಪೊಲೀಸರ ಮೇಲೆ ಬೆದರಿಕೆ ಹಾಕ್ತಾರೆ, ನಮ್ಮ ಸರ್ಕಾರ ಬಂದ ಮೇಲೆ ನೋಡ್ಕೊಳ್ತೀನಿ ಅಂತಾರೆ, ಸಾಕಷ್ಟು ಗಲಾಟೆ ಮಾಡ್ಕೊಂಡಿದ್ದಾರೆ, ಜೊತೆಗೆ ಅವಾಚ್ಯ ಶಬ್ದಗಳಿಂದ ಬೈದಿರುವಂತಹ ಘಟನೆ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಎಸ್ ಮಂಜರಿ, ಈ ಹಿಂದೆ ಏನು 2023ರಲ್ಲಿ ಪೇ CM ಎಂಬ ಒಂದು ಅಭಿಯಾನ ಕೂಡ ಕಾಂಗ್ರೆಸ್ ಮಾಡಿತ್ತು. ಅದು ಕೂಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಿದ್ದು, ಕಮಿಷನ್ ಸರ್ಕಾರ ಎಂಬ ಒಂದು ಆರೋಪ ಕೂಡ ಮಾಡಿತ್ತು. ಜೊತೆಗೆ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲೂ ಈ ಪೋಸ್ಟರ್ ಅಭಿಯಾನ ಮಾಡಿತ್ತು. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಶಶಿ ಅವರು ಮತ್ತು ಅವರ ಬೆಂಬಲಿಗರು ಎಲ್ಲರೂ ಕೂಡ ಪೋಸ್ಟರ್ ಅನ್ನ ಇದೇ ರೀತಿಯಾಗಿ ಅಂಟಿಸಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಅವರು ಶಶಿ ಅವ್ರಿಗೂ ಕೂಡ ವಶಕ್ಕೆ ಪಡಿತಾರೆ, ಅವರ ಹುಡುಗರನ್ನು ಕೂಡ ವಶಕ್ಕೆ ಪಡಿತಾರೆ. ಆಗ ಯಾಕೆ ನೀನು ನಮ್ಮ ಹುಡುಗರಿಗೆ ಅರೆಸ್ಟ್ ಮಾಡಿದೆ ಅಂತ ನೇರವಾಗಿ ಪೊಲೀಸ್ ಸ್ಟೇಷನ್ ಕರೆ ಮಾಡಿ ಪೊಲೀಸರಿಗೆ ಒಂದ್ ರೀತಿಯಾಗಿ ಬೆದರಿಕೆ ಹಾಕ್ತಕ್ಕಂಥದ್ದು. ಜೊತೆಗೆ ಅಲ್ಲೇ ಇರತಕ್ಕಂತ ಪೊಲೀಸ್ ಅವರಿಗೆ ಇನ್ನು 3 ತಿಂಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಾನು ನೋಡ್ಕೊಳ್ತೇನೆ ನಿಮಗೆ ಅಂತ ಒಂದ್ ರೀತಿಯಾಗಿ ಧಮಕಿ ಹಾಕುವಂತ ಕೆಲಸ ಎಲ್ಲ ಮಾಡಿದ್ರು ಶಶಿ ಅವರು. ಮತ್ತೆ ಜೊತೆಗೆ ಅಲ್ಲೇ ಇರ್ತಕ್ಕಂತ ತುಮಕೂರು ಕ್ಷೇತ್ರಕ್ಕೂ ಕೂಡ, ಅಂದ್ರೆ ತುಮಕೂರು ಟೌನ್ ಕ್ಷೇತ್ರಕ್ಕೂ ಕೂಡ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಶಶಿ ಅವರು. ಜೊತೆಗೆ ಈ ರೀತಿಯಾಗಿ ಧಮಕಿ ಎಲ್ಲ ಹಾಕಿದ್ರು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಇಷ್ಟಾದ್ರೂ ಕೂಡ ಯಾಕೆ ಕಾಂಗ್ರೆಸ್ ಅವರು ಅವರಿಗೆ ಶಶಿ ಅವರಿಗೆ ಮಣೆ ಹಾಕಿದ್ದಾರೆ, ಶಶಿ ಅವರಿಗೆ MLC ಟಿಕೆಟ್ ಕೊಟ್ಟಿದ್ದಾರೆ ಅಂತ ಒಂದು ಸಾರ್ವಜನಿಕರ ವಲಯದಲ್ಲಿ ಕೂಡ ಈಗ ಪ್ರಶ್ನೆ ಆಗುವಂತ ಸಾಧ್ಯತೆಗಳು ಇದೆ ಮಂಜು. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.